So good morning all. So in today's session, we are going to discuss organizational efficiency and effectiveness. Okay. So here there is clearly we can measure the performance of organization in terms of effectiveness and efficiency. One common problem arises in the organization, how to consider the measurement in terms of effectiveness and efficiency. So that problem can be solved by understanding the clear meaning of effectiveness and efficiency. So system concepts suggest to consider these two performance, either effective performance or efficiency performance. Effectiveness means output from the system. What system you designed, whether that gives a right output, producing the desired results. Being effective means doing right things. So effectiveness ಅಂತಂದ್ರೆ ಯಾವ ಸಿಸ್ಟಮ್ ಅನ್ನ ನಾವು ಡಿಸೈನ್ ಮಾಡಿರ್ತೀರಿ ಆ ಡಿಸೈನ್ ಇಂದ ನಮಗೆ ಸರಿಯಾದ ರೀತಿಯಾದಂತ ಫಲಿತಾಂಶ ಸಿಗ್ತಾ ಇದೆ, ಔಟ್ಪುಟ್ ಸಿಗ್ತಾ ಇದೆ ಅಂತ ಹೇಳಿ. ಔಟ್ಪುಟ್ ಏನ್ ಸಿಗ್ತಾ ಇದೆ ಅನ್ನೋದನ್ನ ಮೆಜರ್ಮೆಂಟ್ ಮಾಡಿದ್ರೆ ಆ ಸಿಸ್ಟಮ್ ಎಷ್ಟು ಎಫೆಕ್ಟಿವ್ನೆಸ್ ಇದೆ ಅಥವಾ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬಹುದು. ಅಂಡ್ ಸೆಕೆಂಡ್ ಥಿಂಗ್ ಈಸ್ efficiency. Here efficiency means using all kinds of resources available in the organization to achieve desired results. So adu inputs ಬೇರೆ ಬೇರೆ ರೀತಿಯಲ್ಲಿ ನಾವು ಏನು ಇನ್ಪುಟ್ಸ್ ಗಳನ್ನ ಬಳಕೆ ಮಾಡ್ತೀವಿ, ಸೊ ಇನ್ಪುಟ್ಸ್ ಗಳನ್ನು ಯೂಸ್ ಮಾಡಿದ್ರೆ ಮಾತ್ರ we can produce outputs. So what are the inputs you are using as a resources? ಅದು ಮ್ಯಾನ್ ಇರ್ಬೋದು, ಮಷಿನ್ ಇರ್ಬೋದು, ಮಟೀರಿಯಲ್ ಇರ್ಬೋದು, ಗೂಡ್ಸ್ ಇರ್ಬೋದು ಅಥವಾ ಸರ್ವಿಸಸ್ ಇರ್ಬೋದು. ವಾಟ್ ಎವರ್ ದ ಇನ್ಪುಟ್ಸ್ ಯು ಆರ್ ಗಿವಿಂಗ್ ಟು ದ ಸಿಸ್ಟಮ್ ಟು ಪ್ರೊಡ್ಯೂಸ್ ಸಮ್ ಡಿಸೈರ್ಡ್ ಔಟ್ಪುಟ್ಸ್, those resources used as inputs are considered how far you are utilizing these resources to generate the outputs. That shows your efficiency of the system, how system is operating in a right way. ನಿಮ್ಮ ಸಿಸ್ಟಮ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೋಬೇಕಾಗಿದೆ ಅಂದ್ರೆ ಆ ಸಂಸ್ಥೆಯಲ್ಲಿರುವಂತಹ ರಿಸೋರ್ಸಸ್ಗಳು ಎಷ್ಟು ಚೆನ್ನಾಗಿ ಅದು ಬಳಕೆ ಮಾಡ್ತಾ ಇದೆನೋ ಅನ್ನೋದನ್ನ ನಾವು ಮೆಜರ್ ಮಾಡಬೇಕಾಗುತ್ತೆ. ಈ ಎರಡು ಕಾನ್ಸೆಪ್ಟ್ಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಮೆಜರ್ಮೆಂಟ್ ಮಾಡಿದ್ರೆ ನಾವು ಇಂಪ್ಲಿಮೆಂಟ್ ಮಾಡಿರುವಂತ ಸಿಸ್ಟಮು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಥವಾ ಅದರ ಔಟ್ಪುಟ್ ಚೆನ್ನಾಗಿದೆನೋ ಇಲ್ಲ ಅನ್ನೋಂಥದ್ದನ್ನ ಮೆಜರ್ಮೆಂಟ್ ಮಾಡಬಹುದು. ಸೊ ಎಫೆಕ್ಟಿವ್ನೆಸ್ ಮೀನ್ಸ್ ದ ಔಟ್ಪುಟ್ ಫ್ರಮ್ ದ ಸಿಸ್ಟಮ್. ಎಫಿಷಿಯನ್ಸಿ ಮೀನ್ಸ್ ಹೌ ಯು ಆರ್ ಯುಟಿಲೈಸಿಂಗ್ ಇನ್ಪುಟ್ಸ್ ಟು ಪ್ರೊಡ್ಯೂಸ್ ದ outputs. These 2 points are very clear for the measurement of a system performance. And organization measurement ಮಾಡಬೇಕಾಗಿದೆ ಅಂದ್ರೆ, so here we consider some of the points. So ಕೆಲವು ಸಂದರ್ಭಗಳಲ್ಲಿ we produce wrong outputs even though we are using system efficiently. ಏನಾಗುತ್ತೆ, ಎಫೆಕ್ಟಿವ್ನೆಸ್ ಮತ್ತು ಎಫಿಷಿಯನ್ಸಿ ನಾವು ಎರಡೂ ಮೆಜರ್ಮೆಂಟ್ ಮಾಡುವಾಗ ಕೇವಲ ಎಫಿಷಿಯನ್ಸಿ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಎಫೆಕ್ಟಿವ್ನೆಸ್ ಕನ್ಸಿಡರ್ ಮಾಡಲ್ಲ. ಸೊ ಈ ಮೆಜರ್ಮೆಂಟ್ ನಲ್ಲಿ ಆಗುವಂತ ಕೆಲವು ಎರರ್ಸ್ ಗಳ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಏನು ವಿತ್ ಅನ್ ಎಕ್ಸಾಂಪಲ್ ಇಲ್ಲಿ ಮೆನ್ಷನ್ ಮಾಡಿದೀವಿ. ಸೊ ದ ಫಸ್ಟ್ ಎಕ್ಸಾಂಪಲ್ ಶೋಸ್ ದ್ಯಾಟ್, ಸೊ ಯಾವುದೇ ಒಂದು ಸಿಸ್ಟಮ್ ಅನ್ನ ಮೆಜರ್ ಮಾಡಬೇಕಾಗಿದೆ ಅಂದ್ರೆ, ಸೊ ವಿ ಆರ್ ಪ್ಲಾನಿಂಗ್ ಅಂಡ್ ಮೇಕಿಂಗ್ ಸಮ್ ಬಜೆಟ್ ಫಾರ್ ದ ಡೆವಲಪ್ಮೆಂಟ್ ಸ್ಟ್ಯಾಂಡರ್ಡ್ಸ್. ಸೊ
ನಾವು ಏನ್ ಮಾಡ್ತೀವಿ, ಒಂದು ಸಿಸ್ಟಮ್ ಅನ್ನ ವರ್ಕ್ ಮಾಡಬೇಕಾಗಿದೆ ಅಂದ್ರೆ ಅದಕ್ಕೆ ಬೇಕಾದಂತಹ ಎಕ್ಸ್ಪೆಂಡಿಚರ್ಸ್ ಗಳನ್ನ ಬಜೆಟ್ ರೂಪದಲ್ಲಿ ಆಸ್ ಎ ಡೆವಲಪ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ ಮೆಜರ್ ಮಾಡ್ತೀವಿ. ಸೊ ದಟ್ ಈಸ್ ಓಕೆ, ದಟ್ ಈಸ್ ಕಾಲ್ಡ್ ಎಫಿಷಿಯನ್ಸಿ. ಬಟ್ ವೆದರ್ ದಟ್ ಬಜೆಟ್ ಈಸ್ ಮೀಟ್ಸ್ ದ ಅಪ್ಲಿಕೇಶನ್ ಅಥವಾ ಮೀಟ್ಸ್ ದ ನೀಡ್ಸ್ ಆಫ್ ದ ಕಸ್ಟಮರ್ ಅನ್ನೋದನ್ನ ನಾವು ಮೆಜರ್ಮೆಂಟ್ ಮಾಡೋದಿಲ್ಲ. ಸೊ ಯಾಕೆಂತಂದ್ರೆ how far you are investing or planning as a budget, how it should satisfy the customers. So that is called effectiveness. ಕೇವಲ ನಾವು ಖರ್ಚು ಮಾಡೋದ್ರಲ್ಲಿ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ಅದು ಎಫಿಷಿಯನ್ಸಿ ತೋರಿಸುತ್ತೆ. ಆದ್ರೆ ಆ ಖರ್ಚನ್ನ ಕಸ್ಟಮರ್ಸ್ ಗಳಿಗೆ ಎಷ್ಟರ ಮಟ್ಟಿಗೆ ಅವರ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದೆ ಅಥವಾ ಅವರ ನೀಡ್ಸ್ ಗಳನ್ನ ಫುಲ್ಫಿಲ್ ಮಾಡಿದೆ ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ದಟ್ ಈಸ್ ವಾಟ್ ವಿ ಆರ್ ಇಗ್ನೋರಿಂಗ್ ದ ಎಫೆಕ್ಟಿವ್ನೆಸ್ ಅಂತ ಹೇಳಿ. ಸೊ ಇನ್ ಅನದರ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಎ ಪಬ್ಲಿಕ್ ಸ್ಕೂಲ್ ಇದೆ ಅಂತ ಅನ್ಕೊಳ್ಳಿ. ಸೊ ಇನ್ ಎ ಪಬ್ಲಿಕ್ ಸ್ಕೂಲ್ ಹೌ ದ ಮ್ಯಾನೇಜ್ಮೆಂಟ್ ಈಸ್ ಗೋಯಿಂಗ್ ಟು ಮೆಜರ್ ದ ಪರ್ಫಾರ್ಮೆನ್ಸ್ ಅಂದ್ರೆ ಕಾಸ್ಟ್ ಪರ್ ಕ್ರೆಡಿಟ್ ಅವರ್, ಅಂದ್ರೆ ಎಷ್ಟು ತಾಸಿನ ಕೆಲಸ ಮಾಡ್ತಾ ಇದ್ದಾರೆ ಎಂಪ್ಲಾಯೀಸ್ಗಳು ಅಥವಾ ಟೀಚರ್ಸ್ಗಳು, ಆ ಅವರ್ಸ್ ಗಳ ಮೇಲೆ ಎಷ್ಟು ಖರ್ಚು ಮಾಡಬೇಕು ಅಥವಾ ಎಷ್ಟು ಸ್ಯಾಲರಿ ಕೊಡಬೇಕು ಅನ್ನೋದನ್ನ ಅಷ್ಟೇ ವಿಚಾರ ಮಾಡುತ್ತೆ. ಬಟ್ ದೇ ಡಸ್ ನಾಟ್ ಮೆಜರ್ ದ ಎಫೆಕ್ಟ್ ಆಫ್ ದ ಕ್ರೆಡಿಟ್ ಅವರ್ಸ್ ಆನ್ ದ ಸ್ಟೂಡೆಂಟ್. ಅಂದ್ರೆ ಅಷ್ಟು ತಾಸು ಟೀಚರ್ಸ್ ಸ್ಟೂಡೆಂಟ್ ನಲ್ಲಿ ಯುಟಿಲೈಸ್ ಮಾಡಿದ್ರೆ ಸ್ಟೂಡೆಂಟ್ ಔಟ್ಪುಟ್ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ. ದಟ್ ಈಸ್ ವಾಟ್ ಎಫೆಕ್ಟಿವ್ನೆಸ್. ಸೊ ಓನ್ಲಿ ದ ಮ್ಯಾನೇಜ್ಮೆಂಟ್ ಕಾನ್ಸಂಟ್ರೇಟ್ ಆನ್ ದ ಕಾಸ್ಟ್ ಪರ್ ಕ್ರೆಡಿಟ್ ಅವರ್, ಅಂದ್ರೆ ಒಂದ್ ತಾಸಿಗೆ ಎಷ್ಟು ಸ್ಯಾಲರಿ ಕೊಡಬೇಕಾಗುತ್ತೆ ಅನ್ನೋದನ್ನ ಅಷ್ಟೇ ವಿಚಾರ ಮಾಡುತ್ತೆ. ಅದೇ ಒಂದು ತಾಸು ವಿದ್ಯಾರ್ಥಿಗಳ ಮೇಲೆ ಎಷ್ಟು ಔಟ್ಪುಟ್ ರೀತಿಯಲ್ಲಿ ಎಷ್ಟು ಸ್ಯಾಟಿಸ್ಫೈ ಸ್ಟೂಡೆಂಟ್ಗಳ ಪರ್ಫಾರ್ಮೆನ್ಸ್ ನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ಮೆಜರ್ ಮಾಡೋದಿಲ್ಲ. ಅಂದ್ರೆ ಹಿಯರ್ ಎಫಿಷಿಯನ್ಸಿ ಅಷ್ಟೇ ಕನ್ಸಿಡರ್ ಮಾಡ್ತಾ ಇದೀವಿ, ಎಫೆಕ್ಟಿವ್ನೆಸ್ ಮರಿತಾ ಇದೀವಿ ಅಂತ ಹೇಳಿ. ಸೊ ಇನ್ ಅನದರ್ ಎಕ್ಸಾಂಪಲ್, ಈಗ MS ವರ್ಡ್ ಪ್ರೋಗ್ರಾಮ್ ತಗೊಳ್ಳಿ, ವರ್ಡ್ ಪ್ರೊಸೆಸಿಂಗ್ ಪ್ರೋಗ್ರಾಮ್ ಅಂತ ಅನ್ಕೊಳ್ಳಿ. ಸೊ ವರ್ಡ್ ಪ್ರೊಸೆಸಿಂಗ್ ಪ್ರೋಗ್ರಾಮ್ ನಲ್ಲಿ ನಾವು ಎಫೆಕ್ಟಿವ್ ರೀತಿಯಲ್ಲಿ ಯಾವ ರೀತಿಯಲ್ಲಿ ಟೈಪ್ ಮಾಡಬಹುದು, ಸ್ಕ್ರೀನ್ ಅಥವಾ ಫಾಂಟ್ ಗಳನ್ನ ಎರರ್ಸ್ ಗಳನ್ನ ಕರೆಕ್ಷನ್ ಮಾಡೋದು, ಅಥವಾ ಯಾವ ರೀತಿಯಲ್ಲಿ ನಾವು ಟೈಪಿಂಗ್ ಮಾಡಬಹುದು, ಎಫೆಕ್ಟಿವ್ಲಿ ಕರೆಕ್ಷನ್ ಎಡಿಟ್ ಮಾಡಬಹುದು ಅನ್ನೋದನ್ನ ಅಷ್ಟೇ ನೋಡ್ತೀವಿ ಹೊರತು, ಆದ್ರೆ ಯಾವುದೇ ವರ್ಡ್ ಪ್ರೊಸೆಸಿಂಗ್ ಪ್ರೋಗ್ರಾಮ್ ನಿಂದ ಎಷ್ಟು ಕ್ವಾಲಿಟಿ ಡಾಕ್ಯುಮೆಂಟ್ ಜನರೇಟ್ ಆಗ್ತಾ ಇದೆ, ಅಥವಾ ನಾವು ಟೈಪ್ ಮಾಡಿದಂತಹ ಡಾಕ್ಯುಮೆಂಟ್ ಎಷ್ಟು ಎಫೆಕ್ಟಿವ್ನೆಸ್ ಆಗಿದೆ, ಅಥವಾ ಟೈಪಿಂಗ್ ಮಾಡಿದಂತಹ ಡಾಕ್ಯುಮೆಂಟ್ ಕ್ವಾಲಿಟಿ ರೂಪದಲ್ಲಿ ಇದೇನೋ ಅನ್ನೋದನ್ನ ಮೆಜರ್ ಮಾಡಲ್ಲ. ಸೊ ದೇರ್ ಈಸ್ ಎ ಎರರ್. ಸೊ ದೇರ್ ಈಸ್ ಎ ಮಿಸ್ಲೀಡಿಂಗ್ ಆರ್ ರಾಂಗ್ ಔಟ್ಪುಟ್ ಎಫಿಷಿಯಂಟ್ಲಿ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದೀವಿ ಅಂತ. ಸೊ ದೀಸ್ 3 ಎಕ್ಸಾಂಪಲ್ಸ್ ಶೋಸ್, ಸೊ ಯಾವುದೇ ಆರ್ಗನೈಸೇಷನ್ ಕ್ಲಿಯರ್ಲಿ ಎಫಿಷಿಯನ್ಸಿ ಮೇಲೆ ಸ್ಟ್ರೆಸ್ ಮಾಡುತ್ತೆ ಹೊರತು ಎಫೆಕ್ಟಿವ್ನೆಸ್ ಮೇಲೆ ಸ್ಟ್ರೆಸ್ ಮಾಡೋದಿಲ್ಲ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಅಂತ. ಓಕೆ, ಅಂಡ್ ಆಫ್ಟರ್ ದಿಸ್, ಸೊ ಹಿಯರ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ತೋರಿಸಿದೀವಿ, ದ ಸೇಮ್ ಥಿಂಗ್. ಸೊ ಇನ್ಪುಟ್, ನೀವು ಯಾವುದೇ ಒಂದು ಸಿಸ್ಟಮ್ ವರ್ಕ್ ಮಾಡ್ಬೇಕಂದ್ರೆ ಸೊ ರಿಸೋರ್ಸಸ್ ಗಳನ್ನ ಆಸ್ ಎ ಇನ್ಪುಟ್ ಆಗಿ ಯೂಸ್ ಮಾಡಲಾಗುತ್ತೆ. ದ ಸೇಮ್ ಇನ್ಪುಟ್ಸ್ ಆರ್ ಪ್ರೋಸೆಸ್. ಸೊ ಆ ಪ್ರೊಸೆಸ್ ಮಾಡುವಾಗ ಸೊ ಡಿಸೈರ್ಡ್ ಔಟ್ಪುಟ್ ಅನ್ನ ನೆನ್ಪಲ್ಲಿ ಇಟ್ಕೊಂಡು ಸೊ ಅದನ್ನ ಎಫಿಷಿಯನ್ಸಿಯನ್ನ ಕಾಸ್ಟ್ ರೂಪದಲ್ಲಿ ಇಲ್ಲಿ ನಾವು ಮೆಜರ್ ಮಾಡ್ತೀವಿ. ಸೊ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅದು ಪ್ರೊಸೆಸ್ ನಲ್ಲಿ ಗೊತ್ತಾಗುತ್ತೆ. ಅಂಡ್ ಆಫ್ಟರ್ ದಟ್ ಅದು ಯಾವ ರೀತಿ ರಿಸಲ್ಟ್ಸ್ ಗಳನ್ನ ಜನರೇಟ್ ಮಾಡುತ್ತೆ, ದ ರಿಸಲ್ಟ್ ಅಗೇನ್ಸ್ಟ್ ದ ಡಿಸೈರ್ಡ್ ಔಟ್ಪುಟ್ಸ್, ಅದು ಎಫೆಕ್ಟಿವ್ನೆಸ್ ತೋರಿಸುತ್ತೆ. ಅಕಸ್ಮಾತ್ ನಮ್ಮ ಎಫೆಕ್ಟಿವ್ನೆಸ್ ಔಟ್ಪುಟ್ ಸರಿಯಾಗಿ ಜನರೇಟ್ ಆಗದೆ ಇದ್ರೆ ವಾಟ್ ಮೇ ಬಿ ದ ರೀಸನ್ಸ್ ಅನ್ನೋದನ್ನ ನಾವು ಫೀಡ್ಬ್ಯಾಕ್ ಮುಖಾಂತರ ತಗೊಂಡು ಮತ್ತೆ ಆ ಡೇಟಾಗಳನ್ನ ಪ್ರೊಸೆಸ್ ಮಾಡಿ ಅಗೇನ್ ವಿ ಕ್ಯಾನ್ ಜನರೇಟ್ ಅವರ್ ಡಿಸೈರ್ಡ್ ಔಟ್ಪುಟ್ಸ್. ಸೊ ಈ ರೀತಿಯಲ್ಲಿ ರಿಲೇಶನ್ಶಿಪ್ ಆಫ್ ಎಫಿಷಿಯನ್ಸಿ ಅಂಡ್ ಎಫೆಕ್ಟಿವ್ನೆಸ್ ಇದರಿಂದ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಹೇಳಿ. Okay, so after this, so system concept applied to the system information system. ಅಂದ್ರೆ ಈ ಸಿಸ್ಟಮ್ ಕಾನ್ಸೆಪ್ಟ್ ಅನ್ನ ಬೇರೆ ಬೇರೆ
ಕಾನ್ಸೆಪ್ಟ್ ಜೊತೆಗೆ ಹೋಲಿಕೆ ಮಾಡಿದ್ರೆ ಹೇಗೆ ಆಗ್ತದೆ, ಅಥವಾ ಏನ್ ಕಾನ್ಸೆಪ್ಟ್ಗಳು ನಾವು ಮೀನಿಂಗ್ ಅನ್ನ ನಾವು ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ಕಂಪ್ಯಾರಿಸನ್ ಬಿಟ್ವೀನ್ ದ ಅದರ್ ಟೈಪ್ ಆಫ್ ಸಿಸ್ಟಮ್ಸ್ ವಿತ್ ದ ಸಿಸ್ಟಮ್ ಕಾನ್ಸೆಪ್ಟ್. ಸೊ ವಿ ನೋ ದಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಕೂಡ ಒಂದು ಸಿಸ್ಟಮ್, ಹೌದಾ? ಸೊ ಇನ್ಫಾರ್ಮೇಶನ್ ಸಿಸ್ಟಮ್ ಹೆಂಗ್ ಕೆಲಸ ಮಾಡುತ್ತೆ? ಸೊ ಇಟ್ ಆಲ್ವೇಸ್ receives the inputs as a data and instructions and process the data according to the given instructions and generate the desired outputs. ನಾವು ಇನ್ಫಾರ್ಮೇಶನ್ ಸಿಸ್ಟಮ್ ನಲ್ಲಿ ಏನ್ ಮಾಡ್ತೀವಿ, ಏನೇ ಟಾಸ್ಕ್ ಮಾಡ್ಬೇಕಂದ್ರೆ ಫಸ್ಟ್ ಇನ್ಪುಟ್ ಮಾಡ್ತೀವಿ ಡೇಟಾ, ಮತ್ತು ಆ ಡೇಟಾ ಜೊತೆಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಏನ್ ಪ್ರೊಸೆಸ್ ಮಾಡಬೇಕಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಕಂಪ್ಯೂಟರ್ ಪ್ರೊಸೆಸ್ ಮಾಡುತ್ತೆ, ಆಮೇಲೆ ಆ ಪ್ರೊಸೆಸ್ ಮಾಡಿದ ನಂತರ ಬಂದಂತಹ ಔಟ್ಪುಟ್ ಅನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಅಂತ ಹೇಳಿ. ದೀಸ್ ಆರ್ ದಿ ವೇರಿಯಸ್ ಫಂಕ್ಷನ್ಸ್ ಆಫ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಸೊ ಡೇಟಾ ಇಸ್ ದ ಎಸೆನ್ಷಿಯಲ್ ಪಾರ್ಟ್ ಆಫ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್. ನಿಮ್ಮ ಹತ್ರ ಡೇಟಾ ಇಲ್ಲ ಅಂದ್ರೆ ಇನ್ಫಾರ್ಮೇಶನ್ ಪ್ರೊಸೆಸ್ ಮಾಡಕ್ ಆಗಲ್ಲ. ಕೆಲವು ಸಂದರ್ಭಗಳಲ್ಲಿ ಡೇಟಾಸ್ಗಳು ನಾವು ಪ್ರಾಯರ್ ಪೀರಿಯಡ್ ನಲ್ಲೇ ಪ್ರೊಸೆಸ್ ಮಾಡಿ ಇಟ್ಕೊಂಡಿರ್ಬೋದು. ಈಗ ಏನಾಗುತ್ತೆ, ಎಲ್ಲ ಎವ್ರಿ ಟೈಮ್ ನಲ್ಲಿ ನಾವು ಫ್ರೆಶ್ ಡೇಟಾನೇ ಪ್ರೊಸೆಸ್ ಮಾಡ್ಬೇಕಂತೇನಿಲ್ಲ. ಸೊ ಪ್ರೊಸೆಸ್ಡ್ ಡೇಟಾ ಕ್ಯಾನ್ ಆಲ್ಸೋ ಬಿ ಪ್ರೊಸೆಸ್ಡ್ ಒನ್ಸ್ ಅಗೇನ್. ಸೊ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಫಂಕ್ಷನ್ frequently needs the data collected, as well as if the data is available previously processed, it is also can be used as a input for further process in the information. And with this we also consider one more major point. ಈಗ ಡೇಟಾ ಪ್ರೊಸೆಸ್ ಮಾಡಿದ ನಂತರ ಬಂದಂತಹ ಡೇಟಾ ಔಟ್ಪುಟ್ಸ್ ಗಳು ಎಲ್ಲಿ ಸ್ಟೋರ್ ಮಾಡಬೇಕಾಗಿದೆ, that we consider data storage. Therefore, in the information system model, we also consider the process of storing your data, current data. So already data collected previously and stored as a database. So these are very important points in the information system as a system. So it can be represented graphically like this. See, so input, processing, output, and with that, after processing, the data is going to store into a particular storage media, memory. So hard disk nallo or pen drive or CD, DVD. So we are storing our data in a particular storage devices. So this is what the basic model with the data storage in the information system. And as well as the information processing system comprises of many subsystems. Information system ಅನ್ನೋದು ಒಂದೇ ಅಂತ ಅನ್ಕೋಬೇಡಿ. ಈ ಒಂದು ಇನ್ಫಾರ್ಮೇಶನ್ ಸಿಸ್ಟಮ್ ನಲ್ಲಿ there may be more than one subsystems. So like hardware system ಇರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ, ಕಮ್ಯುನಿಕೇಶನ್ ಸಿಸ್ಟಮ್ ಅಂತ ಇರುತ್ತೆ, ಡೇಟಾಬೇಸ್ ಸಿಸ್ಟಮ್ ಅಂತ ಇರುತ್ತೆ, ಅಪ್ಲಿಕೇಶನ್ ಸಿಸ್ಟಮ್ ಅಂತ ಇರುತ್ತೆ. And further, application system again subdivided into subsystem. Like order entry, billing, payroll, personal, these are the subsystems of a application subsystem. Andre information system nalli ಏನು subsystems ಗಳು ಇದಾವೆ, ಆ subsystems ನಲ್ಲಿ ಮತ್ತೆ subsystems ಆಗಿ ನಾವು payroll, billing, personal, data entry, order processing ಇವೆಲ್ಲ sub application systems ಗಳನ್ನ ಯೂಸ್ ಮಾಡಬಹುದು. So ultimately all the subsystems ಗಳು ಏನ್ ಫಂಕ್ಷನ್ ಮಾಡ್ತವೆ, that leads to the accomplishment of the objective of the main system, that is information system. ಎಲ್ಲಾ ಸಿಸ್ಟಮ್ಸ್ ಗಳು ಕೆಲಸ ಮಾಡೋದೇ ಮೇನ್ ಸಿಸ್ಟಮ್ ಇನ ಗೋಲ್ ಏನಿರುತ್ತೆ, ಆಬ್ಜೆಕ್ಟಿವ್ ಏನಿರುತ್ತೆ, ಅದನ್ನ ಅಚೀವ್ ಮಾಡುವಂತದ್ದು. ಅಂಡ್ ಆಸ್ ವೆಲ್ ಆಸ್ ಈ ಸಬ್ಸಿಸ್ಟಮ್ಸ್ ಗಳು ಇನ್ಫಾರ್ಮೇಶನ್ ಸಿಸ್ಟಮ್ ನಲ್ಲಿ ಎಷ್ಟು ಸಬ್ಸಿಸ್ಟಮ್ಸ್ ಗಳು ಇದಾವೆ, that can be divided into 5 major subsystems. ಯಾವ್ಯಾವು ಅಂತಂದ್ರೆ, in that the first one is called hardware and the system software. So hardware and system software andre, so you know that hardware are the physical components of your computer and the system software is a software type. Okay, both are very important. ಯಾಕೆಂದ್ರೆ ಹಾರ್ಡ್ವೇರ್ ಗಳು ಕೆಲಸ ಮಾಡ್ಬೇಕಂದ್ರೆ ಅಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಇದ್ರೆ ಮಾತ್ರ ಹಾರ್ಡ್ವೇರ್ ಕೆಲಸ ಮಾಡುತ್ತೆ.
System software ಯಾವುದು? Operating system. Operating system is going to control all the devices connected to your computer. So to perform any operation by hardware devices, it requires system software. So both are considered one subsystem. And second thing is management and administration subsystem. So where we are doing planning, budgeting, staffing, training, evaluation, and related management functions. ಅಂದ್ರೆ ಯಾವುದೇ ಕೆಲಸ ಅಥವಾ ಯಾವುದೇ ಸಿಸ್ಟಮ್ ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ಪ್ಲಾನ್ ಮಾಡಬೇಕು, ಆಮೇಲೆ ಬಜೆಟ್ ಮಾಡಬೇಕು, ಎಷ್ಟು ಯಾವ್ದಾದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನ ಬಜೆಟ್ ಮಾಡಬೇಕು, ಆಮೇಲೆ ಅದಕ್ಕೆ ಬೇಕಾದಂತಹ ಮ್ಯಾನ್ ಪವರ್ ಅನ್ನ ರಿಕ್ರೂಟ್ಮೆಂಟ್ ಮಾಡಬೇಕು, ದಟ್ ಈಸ್ ಕಾಲ್ಡ್ ಸ್ಟಾಫಿಂಗ್. ಆಮೇಲೆ ಸ್ಟಾಫಿಂಗ್ ನಲ್ಲಿರುವಂತ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಟ್ರೈನಿಂಗ್ ಕೊಡಬೇಕು. ಆಮೇಲೆ ಸರ್ಟನ್ ಪೀರಿಯಡ್ ಮುಗಿದ ನಂತರ ಪರ್ಫಾರ್ಮೆನ್ಸ್ ಆಫ್ ದ ಸ್ಟಾಫ್ ಇರ್ಬೋದು ಅಥವಾ ಮಷಿನರೀಸ್ ಇರ್ಬೋದು, ರಿಸೋರ್ಸಸ್ ಇರ್ಬೋದು, ಅವುಗಳನ್ನ ಎಫೆಕ್ಟಿವ್ನೆಸ್ ಮತ್ತು ಎಫಿಸಿಯನ್ಸಿ ಅನ್ನ ಮೆಜರ್ಮೆಂಟ್ ಮಾಡಬೇಕು, ಅದಕ್ಕೆ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಅಂತಾರೆ. ಸೊ ಇವೆಲ್ಲ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್. ಓಕೆ, ಅಂಡ್ ಥರ್ಡ್ ಸಬ್ ಸಿಸ್ಟಮ್ ಇಸ್ ಆಪರೇಷನ್ಸ್. ಆಪರೇಷನ್ಸ್ ಏನ್ ಮಾಡುತ್ತೆ? ಸೊ ಇಟ್ ಪರ್ಫಾರ್ಮ್ಸ್ ಡಿಫರೆಂಟ್ ಆಕ್ಟಿವಿಟೀಸ್ ಇನ್ ದ ಕಂಪ್ಯೂಟರ್ ಫಾರ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ಸ್. ಅಂದ್ರೆ ಬೇರೆ ಬೇರೆ ತರ ಕೆಲಸ ಮಾಡುವಂತಹ ಪ್ರೋಗ್ರಾಮ್ಸ್ಗಳು ಕಂಪ್ಯೂಟರ್ ನಲ್ಲಿ ಇರ್ತಾವೆ. ಅವು ಒಂದೊಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ಒಂದೊಂದು ವರ್ಕ್ ಅನ್ನ ಮಾಡುತ್ತೆ ಅಂತ ಹೇಳಿ. ಅಂಡ್ ವಿ ನೀಡ್ ಅಪ್ಲಿಕೇಶನ್ ಸಿಸ್ಟಮ್ ಡೆವಲಪ್ಮೆಂಟ್ ಅಂಡ್ ಮೇಂಟೆನೆನ್ಸ್. ಏನಾಗುತ್ತೆ? ಸೊ ನಾವು ಎವ್ರಿ ಇಯರ್ we have to improve our softwares. We have to develop a new application system or maintain the existing system. ಆಲ್ರೆಡಿ ನಾವು ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅವುಗಳನ್ನ ಡೆವಲಪ್ ಮಾಡಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಇದ್ದಂತ ಸಿಸ್ಟಮ್ ಅನ್ನೇ ರಿಪೇರ್ ಮಾಡಿ ಅಥವಾ ಏನೇನು ಎರರ್ಸ್ಗಳು ಇರ್ತಾವ ಕರೆಕ್ಷನ್ ಮಾಡಿ ಅವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂತ ರೀತಿಯಲ್ಲಿ ವರ್ಕ್ ಮಾಡಬೇಕು. ಸೊ ಅಪ್ಲಿಕೇಶನ್ ಸಿಸ್ಟಮ್ ಸಾಫ್ಟ್ವೇರ್ ಕೂಡ ಒಂದು ಅದರ ಮೇಂಟೆನೆನ್ಸ್ ಮತ್ತು ಕ್ರಿಯೇಷನ್ ಆಫ್ ನ್ಯೂ ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನೋದು ಒಂದು ಸಬ್ ಸಿಸ್ಟಮ್ ಅಂತ ಹೇಳ್ಬೋದು. ಅಂಡ್ ಅಪ್ಲಿಕೇಶನ್ ಸಿಸ್ಟಮ್ಸ್. ಸೊ ಅಪ್ಲಿಕೇಶನ್ ಸಿಸ್ಟಮ್ ನಲ್ಲಿ ವಿ ಪರ್ಫಾರ್ಮ್ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್. ಸೊ ವಿ ಪರ್ಫಾರ್ಮ್ ವೇರಿಯಸ್ ಆಕ್ಟಿವಿಟೀಸ್ ಟು ಪ್ರೊಸೆಸ್ transactions like updating data, processing data, producing the output. These are all transactions comes under application systems. So these are 5 different subsystems of a information system. And so information system and these information systems are artificial systems because these are human artifacts. Information system ಅನ್ನೋದೇನ್ರಿ? ಯಾರು ಅದನ್ನ ಕಂಡುಹಿಡಿದಿದ್ದು ಅಥವಾ ಯಾರು ಬಳಕೆ ಮಾಡೋದು? ಸೊ ಮನುಷ್ಯ ಕಂಡುಹಿಡಿದಿದ್ದು. ಆರ್ಟಿಫ್ಯಾಕ್ಟ್ಸ್ ಅಂದ್ರೆ ಇಟ್ ಈಸ್ ಮ್ಯಾನ್ ಕ್ರಿಯೇಟೆಡ್ ಸಿಸ್ಟಮ್ ಅಂತ. ಸೊ ಇಟ್ ಎಕ್ಸಿಸ್ಟ್ ಓನ್ಲಿ ಬಿಕಾಸ್ ಆಫ್ ಹ್ಯೂಮನ್ ಡಿಸೈನ್ ಅಂಡ್ ಬಿಲ್ಡ್ ದಮ್. ವಿತೌಟ್ ಹ್ಯೂಮನ್ ಮಷಿನ್ ಕೆನಾಟ್ ವರ್ಕ್ ಬೈ ಇಟ್ ಸೆಲ್ಫ್. ದೇರ್ಫೋರ್ information system comes under human artifacts. ಅಂದ್ರೆ ಹ್ಯೂಮನ್ ಸಿಸ್ಟಮ್ ನಲ್ಲಿ ಇದನ್ನ ಕ್ಯಾರೆಕ್ಟರೈಸ್ ಮಾಡ್ತೀವಿ ಮತ್ತು ಇದರ ಮೇನ್ ಆಬ್ಜೆಕ್ಟಿವ್ ಕೂಡ ಹ್ಯೂಮನ್ ಸಿಸ್ಟಮ್ ನಲ್ಲೇ ನಾವು ಕನ್ಸಿಡರೇಷನ್ ತೆಗೆದುಕೊಳ್ತೀವಿ ಅಂತ ಹೇಳಿ. ಅಂದ್ರೆ ಇಲ್ಲಿ ಹೇಳುವಂತ ಮೀನಿಂಗ್ ಇಷ್ಟೇ, ಇನ್ಫಾರ್ಮೇಶನ್ ಸಿಸ್ಟಮ್ ಈಸ್ ಒನ್ ಆಫ್ ದ ಹ್ಯೂಮನ್ ಸಿಸ್ಟಮ್ ಅಂತ ಹೇಳಿ. ಸೊ ಲೈಕ್ ದಿಸ್ ವಿ ಕ್ಯಾನ್ ಕಂಪೇರ್ ದ ಇನ್ಫಾರ್ಮೇಶನ್ ಸಿಸ್ಟಮ್ ಆಸ್ a system ಅಂತ ಹೇಳಿ. So this is what today's discussion. So in today's discussion, if you have any doubts, you may ask the questions.